ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ಸುಲೇಪೇಟ್ ಗ್ರಾಮ ಘಟಕದ ವತಿಯಿಂದ ಬೃಹತ್ ಪ್ರತಿಭಟನೆ. ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಮಳೆಯಿಂದ ಮುಂಗಾರು ಬೆಳೆಗಳಾದ ತೊಗರಿ, ಉದ್ದು, ಹೆಸರು ಇನ್ನಿತರ ಬೆಳೆಗಳು ಸಂಪೂರ್ಣವಾಗಿ ಅತಿ ಹೆಚ್ಚು ಮಳೆಯಿಂದಾಗಿ ಸಂಪೂರ್ಣವಾಗಿ ನಾಶವಾಗಿದೆ. ದಯಮಾಡಿ ರೈತರಿಗೆ ಪ್ರತಿ ಎಕರೆಗೆ ₹20,000 ಪರಿಹಾರ ಧನ ನೀಡಬೇಕಾಗಿ ವಿನಂತಿಸುತ್ತೇವೆ. ಸುಲೇಪೇಟ್ ಗ್ರಾಮದಲ್ಲಿನ ಸ್ಥಳೀಯ ಸಮಸ್ಯೆ, ರಸ್ತೆ ಸುಧಾರಣೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಸರ್ಕಾರಿ ಆಸ್ಪತ್ರೆ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಹೋಗಲಾಡಿಸಲು ವೀರ ಕನ್ನಡಿಗ ಸೇನೆ ನಮ್ಮ ಗ್ರಾಮ ಘಟಕದ ಸುಲೇಪೇಟ್ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ತಾಲೂಕಾ ದಂಡಾಧಿಕಾರಿಗಳಿಗೆ ಚಿಂಚೋಳಿಯವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಎಲ್ಲ ವೀರ ಕನ್ನಡಿಗರ ಸೇನೆ ಸಂಘಟನೆಗಳ ವತಿಯಿಂದ ನಮ್ಮ ಈ ಗೊತ್ತ ಸುಲೇಪೇಟ್ ಗ್ರಾಮದಲ್ಲಿ ಬೆಳೆ ಪರಿಹಾರ ಚಿಂಚೋಳಿ ತಾಲೂಕಿನ ಎಲ್ಲ ಕಡೆ ತಾಲೂಕಾ ಕಡೆಗಳಿಂದ ಪೂರ ಮಳೆ ಬಂದು ಪೂರ ಬೆಳೆ ಹಾನಿಯಾಗಿದೆ. ಹೆಸರು, ಉದ್ದು, ತೊಗರಿ ಎಲ್ಲ ಹಾಳಾಗಿದೆ. ರೈತರು ಭಾಳ ಕಂಗಲಾಗಿದ್ದಾರೆ. ಬಾಕಿ ತಂದು ಎಲ್ಲ ಹೊಲಗಳಲ್ಲಿ ಇದು ಮಾಡಿ ಅವ್ರದ್ದು ಗೊಬ್ಬರ ಮತ್ತು ಬೆಳೆ ಎಲ್ಲ ಸಾಲ ತಂದು ಇದು ಮಾಡಿಲ್ಲ. ಅವರಿಗೆ ನಾವು ಎಲ್ಲರೂ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಮತ್ತು ಎಲ್ಲ ಘಟನಾ ಅಧ್ಯಕ್ಷರು ಕಲ್ತು ನಾವು ಸ್ಟ್ರೈಕ್ ಮಾಡತ್ತೀವಿ. ನೀರು ಬಂದ ಸಲುವಾಕ ಮತ್ತು ಬೆಳೆಗಳನ್ನು ತೊಗರಿ, ಇದು ಹೆಸರು, ಉದ್ದು ಎಲ್ಲ ಹೋಗಿದ್ದೆ. ಸಲುವಾಗ ಪರಿಹಾರ ಕೊಡು ಅಂತೇಳಿ ನಮ್ಮ ₹20,000 ಎಕರ್ಕ ನಮ್ಮ ವಿನಂತಿ ಇದೆ. ವೀರ ಕನ್ನಡಿಗರ ಸೇನೆ ನಮ್ಮ ಸುಲೇಪೇಟ್ ಗ್ರಾಮದ ಘಟಕದ ವತಿಯಿಂದ ನನ್ನೆಲ್ಲ ಚಿಂಚೋಳಿಯ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಕಮಿಟಿ ಪದಾಧಿಕಾರಿಗಳು, ರಾಜ್ಯ ಸಮಿತಿ ಪದಾಧಿಕಾರಿ ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿ ಮನವಿ ಸಲ್ಲಿಸ್ತಾ ಇದ್ದೀವಿ. ನಾವು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನೆಂದರೆ, ರಾಜ್ಯದಲ್ಲಿ ಅತಿವೃಷ್ಟಿ ಮಳೆ, ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಅತಿವೃಷ್ಟಿ ಮಳೆಯಾಗಿ ಸಂಪೂರ್ಣವಾಗಿ ಮುಂಗಾರು ಬೆಳೆಗಳೇನದ ನೀರಲ್ಲಿ ಮುಳುಗಿ ಕೊಚ್ಚೋಗ್ಯವ. ರೈತರು ಏನದ ಪೂರ ಕಂಗಲಾಗಿದ್ದಾರೆ. ದಯಮಾಡಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕೂಡ ನಮ್ಮ ಕಲಬುರಗಿ ನಗರ ಬಂದು ಸಮೀಕ್ಷೆ ಮಾಡಿದ್ದಾರೆ. ನಾನು ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕೃಷಿ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಪ್ರತಿ ಎಕರೆಗೆ 20,000 ಪರಿಹಾರ ನೀಡಿದ್ರೆ ರೈತರು ಬದುಕ್ತಕ್ಕಂಥ ಪರಿಸ್ಥಿತಿ ಇದೆ. ದಿನನಿತ್ಯದ ಉಪಜೀವನ, ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ. ದಯಮಾಡಿ ಅನ್ನೋದು ಎಕರೆಗೆ 20,000 ನೀಡಿ ಅವ್ರ ಬೆನ್ನೆಲಿಗೆ ನಿಂತ್ಕೊಳ್ಬೇಕು. ಯಾಕಂದ್ರೆ ಎಕರೆಗೆ 5,000, 6,000 ಕೊಟ್ಟರೆ ಯಾವುದೇ ರೀತಿ ರೈತರು ಉದ್ಧಾರ ಆಗಲ್ಲ, ರೈತರು ಜೀವನ ನಡೆಸೋಕೆ ಆಗಲ್ಲ. ಈ ಒಂದು ಬೇಡಿಕೆ. ಇನ್ನು ಎರಡನೇ ಬೇಡಿಕೆ ಏನದಂದ್ರೆ, ಇಲ್ಲಿ ಸುಲೇಪೇಟ್ ಗ್ರಾಮದಲ್ಲಿ ಇರ್ತಕ್ಕಂಥ ಏನಿವತ್ತು ಸರ್ಕಾರಿ ಆಸ್ಪತ್ರೆ ಇದೆ, ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬಾಣತಿಯ ಒಂದು ವ್ಯವಸ್ಥೆ ಆಗಿರ್ಬೋದು, ಯಾವುದೇ ಚಿಕಿತ್ಸೆ ವ್ಯವಸ್ಥೆ ಆಗಿರ್ಬೋದು, ದುಡ್ಡನ್ನು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ನಡೆದಿದೆ. ಇಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಾರೆ. ಭ್ರಷ್ಟಾಚಾರಕ್ಕೆ ಅವರೇ ನೇರವಾಗಿ ಹೊಣೆ ಆಗ್ತಾರಕ್ಕಂಥ ಸಂದರ್ಭ ಹೇಳಕ್ ಬಯಸ್ತಾ ಇದ್ದೀವಿ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿನ ಭ್ರಷ್ಟಾಚಾರ ತಡೆ ಹಿಡಿಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿ ಸುಲೇಪೇಟ್ ಗ್ರಾಮದಲ್ಲಿ ಹದಗೆಟ್ಟು ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಯಾವ. ದಯಮಾಡಿ, ಯಾಕಂದ್ರೆ ಇದ್ರ ಬಗ್ಗೆ ನಮ್ಮ ಶಾಸಕರಾಗಲಿ, ಉಸ್ತುವಾರಿ ಸಚಿವರಾಗಲಿ ಮತ್ತು ಜಿಲ್ಲಾಧಿಕಾರಿಗಳಾಗಲಿ, ತಹಸೀಲ್ದಾರ್ ಸಾಹೇಬರಾಗಲಿ ದಯಮಾಡಿ ಸುಲೇಪೇಟ್ ಗ್ರಾಮದಲ್ಲಿ ಇರ್ತಕ್ಕಂಥ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿ ಅವುಗಳ ಬಗ್ಗೆ ಶೀಘ್ರವೇ ಸುಧಾರಣೆ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಇನ್ನೊಂದು ವಿಶೇಷವೇನೆಂದರೆ, ಕೃಷಿ ಸಚಿವರು ಈ ನಮ್ಮ ಭಾಗಕ್ಕೆ ಯಾವುದೇ ಒಂದು ಸಮೀಕ್ಷೆಗೆ ಆಗಮಿಸಿಲ್ಲ. ಇದನ್ನು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಚಲವಾರೆ ಸ್ವಾಮಿಯವರು ಬರೀ ಮಂಡ್ಯಕ್ಕೆ, ಶಿವಮೊಗ್ಗಕ್ಕೆ, ಬೆಂಗಳೂರು ಕಾಟೆ ಸೀಮಿತರಾಗ್ಯಾರ. ದಯಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಕ್ಕೆ ಅವ್ರು ಕೃಷಿ ಸಚಿವರು ಒಂದು ಹೇಳಿಕೆ ಕೂಡ ನೀಡಿಲ್ಲ, ಇಲ್ಲಿ ಬಂದು ಸಮೀಕ್ಷೆ ಕೂಡ ಮಾಡಿಲ್ಲ. ಅದಕ್ಕೆ ನಾಚಿಕೆ ಬರ್ಬೇಕಂತ ಹೇಳ್ತಾ ಇದ್ದೀವಿ. ಕೃಷಿ ಸಚಿವರು ಈಗಲಾದರೂ ಅರ್ಥ ಮಾಡಿಕೊಂಡು ಈ ಭಾಗದ ಬಗ್ಗೆ ಕಳಕಳಿ ಉಳಿಸಿ ರೈತರ ಬಗ್ಗೆ ಪ್ರತಿ ಎಕರೆಗೆ 20,000 ನೀಡಿ ಬೆನ್ನೆಲುಬೇಕಂತೇಳಿ ಸಂದರ್ಭ ಬಯಸ್ತಾ ಇದ್ದೀವಿ.
ಅಮೃತ್ ಪಾಟೀಲ್ ಸೇನೂರ್ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆ. ಆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ್ದ ಅಮೃತ ಪಾಟೀಲ್ ಸಿರ್ನೂರ್, ವಿಠಲ್ ಕುಸಳಿ, ಗೋಪಾಲರಾವ್ ಇಡಕೋಟಿ, ಸುಲೇಪೇಟ ಗ್ರಾಮ ಘಟಕದ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷರಾದ ಲಾಡ್ಲೆ ಸಾಬ್ ಗೌಸ್ಮಿಯಾ ಪಟೇಲ್, ಸುಲೇಪೇಟ ಮುಖಂಡರು ಮಹೇಶ್ ರಾಣಾಪುರ್, ಪ್ರಧಾನ ಕಾರ್ಯದರ್ಶಿ ತಾಲೂಕಾ ಸತೀಶ್ ಕಿಟ್ಟೂರ್, ನಗರ ಘಟಕ ಅಧ್ಯಕ್ಷ ಸಚ್ಚಿ ಹಣವಾರ್, ಯೂತ್ ಅಧ್ಯಕ್ಷ ತುಕಾರಾಮ್ ತೋಡಿ, ಕಾರ್ಯದರ್ಶಿ ವೆಂಕಟೇಶ್ ಖಜಾಂಚಿಯರ್ ಇದ್ದರು. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ, ಕಲಬುರಗಿ.